ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಚೇಂಜ್ ಆಫ್ ಕೋರ್ಸ್ ಮತ್ತು ಚೇಂಜ್ ಆಫ್ ಕಾಲೇಜಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ, ಸೊ ಅಂಥ ವಿದ್ಯಾರ್ಥಿಗಳ ರಿಸಲ್ಟ್ಗಳನ್ನು ನಿಮಗೆ ಆನ್ಲೈನ್ ಮುಖಾಂತರವಾಗಲಿ ಅಥವಾ ಆಫಿಷಿಯಲ್ ವೆಬ್ಸೈಟಲ್ಲಾಗಲಿ ನೋಡಲಿಕ್ಕೆ ಸಿಗೋದಿಲ್ಲ. ಹಾಗಾದರೆ ನಾವು ಈ ಒಂದು ಮಾಹಿತಿಯನ್ನು ಎಲ್ಲಿ ನೋಡಬೇಕು, ನಮಗೀಗ ಚೇಂಜ್ ಆಫ್ ಕೋರ್ಸ್ ಆಗಿದೆ ಇಲ್ಲೋ ಅಂತ ಹೇಗೆ ಗೊತ್ತಾಗಬೇಕು, ಅದನ್ನು ಎಲ್ಲಿ ಪಡ್ಕೋಬೇಕು ಅಂತಂದರೆ, ಸದ್ಯಕ್ಕೆ ನೀವು ಓದುತ್ತಿರುವಂತಹ ಕಾಲೇಜಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಅವರು ಚೇಂಜ್ ಆಫ್ ಕೋರ್ಸ್ ಮತ್ತು ಕಾಲೇಜ್ ಆಗಿರುವಂತಹ ಒಂದು ಲೆಟರ್ಗಳನ್ನು ನಿಮ್ಮ ಹೆಸರುಗಳಿಗೆ ಕಳಿಸ್ಕೊಡ್ತಾರೆ. ಎರಡೂ ಕಾಲೇಜಿಗೂ, ಮೊದಲಿನ ಕಾಲೇಜಿಗೂ ಕಳಿಸ್ಕೊಡ್ತಾರೆ ಮತ್ತು ಈಗ ನೀವು ಏನು ಚೇಂಜ್ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಕಾಲೇಜ್ಗಳನ್ನು ಮಾಡ್ಕೊಂಡಿದ್ದೀರಾ ಆ ಕಾಲೇಜಿಗೂ ಕೂಡ ಕಳಿಸ್ಕೊಡ್ತಾರೆ. ಸೊ ಹೀಗಾಗಿ ನೀವು ಎರಡೂ ಕಾಲೇಜುಗಳಿಗೆ ಕಾಂಟ್ಯಾಕ್ಟಲ್ಲಿರಬೇಕು, ಅಥವಾ ಯಾವುದಾದ್ರು ಒಂದು ಕಾಲೇಜಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಇದ್ದರೂ ಕೂಡ ನಡೀತಿದೆ. ಚೇಂಜ್ ಆಫ್ ಕೋರ್ಸ್ ನಂದಾಗಿ ಬಂದಿದೆಯಾ ಅಂತ ಕೇಳ್ಬೋದು. ಇದನ್ನು ನೀವು ಕಾಲೇಜಲ್ಲೇ ಕೇಳ್ಕೋಬೇಕಾಗುತ್ತೆ. ಬಟ್ ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ ಏನಂತಂದರೆ, ಈಗ ಜಸ್ಟ್ ಇನ್ನೂ ಒಂದು ವಾರನೂ ಆಗಿಲ್ಲ ನೀವು ಚೇಂಜ್ ಆಫ್ ಕೋರ್ಸ್ಗೆ ಅಪ್ಲಿಕೇಶನನ್ನು ಹಾಕಿ. ಸೊ ಅದನ್ನು ಪ್ರೊಸೆಸಿಂಗ್ ಮಾಡಬೇಕು. ಅದನ್ನು ಏನೆಲ್ಲ ಡಾಟಾಗಳನ್ನ ಇರ್ತಾವೆಲ್ಲ ನೋಡ್ಕೋಬೇಕಂತಂದರೆ ಒಂದು 15 ಡೇಸ್ ಆದರೂ ತೆಗೆದುಕೊಳ್ಳುತ್ತೆ. ಯಾವುದ್ರದ್ದು ಚೇಂಜ್ ಆಫ್ ಕೋರ್ಸು ಮತ್ತು ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಳ್ಳೋಕ್ಕೆ ಒಂದು 15 ಡೇಸ್ ಆದರೂ ಬೇಕಾಗುತ್ತೆ. ಸೊ 15 ಡೇಸ್ ಆದ ನಂತರ ನಿಮ್ಮ ಕಾಲೇಜ್ಗಳಿಗೆ ಲೆಟ್ರ್ಗಳು ಬರ್ತವೆ. ಚೇಂಜ್ ಆಫ್ ಕೋರ್ಸ್ ಮತ್ತು ಚೇಂಜ್ ಆಫ್ ಕಾಲೇಜ್ ಆಗಿರುವಂತಹ ಮಾಹಿತಿ ಬರುತ್ತೆ. ವೆಬ್ಸೈಟಲ್ಲಿ ನೋಡ್ಕೊಳಕ್ಕೆ ಬರೋಂಗಿಲ್ಲ ಮತ್ತು ಇಂಡಿವಿಜುವಲಾಗಿ ನಿಮ್ಮ ಮನೆಗೆ ಕೂಡ ಲೆಟ್ರನ್ನು ಕಳಿಸೋದಿಲ್ಲ. ನೀವು ಕಾಲೇಜಲ್ಲೇ ಕೇಳ್ಕೋಬೇಕಾಗತ್ತೆ. ಚೇಂಜ್ ಆಫ್ ಕೋರ್ಸ್ ಆಗಿದೆಯೋ ಇಲ್ಲೋ ಅಂತ ಕಾಲೇಜಲ್ಲಿ ಕೇಳ್ಕೋಬೇಕಾಗತ್ತೆ, ಮತ್ತು ಎಲ್ಲಿ ಕೇಳೋಕ್ಕೋಗ್ಬೇಡ್ರಿ. ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಬೋರ್ಡಿಗೆ ನೀವು ಕಾಲ್ ಮಾಡಿ ಯಾವಾಗ ಇದು ಬದಲಾವಣೆ ಆಗಿ ಬರುತ್ತೆ ಅಂತ ಕೇಳ್ಬೋದು, ಆದರೆ ಆಗಿದೆಯೋ ಇಲ್ಲೋ ಅಂತ ಕೇಳಕ್ಕೆ ಬರೋದಿಲ್ಲ. ಹಾಗೇನಾದರೂ ನನಗೆ ಮಾಹಿತಿ ಬಂದರೆ, ಹೆಂಗೆ ಅಂದರೆ ಈಗ ಚೇಂಜ್ ಆಫ್ ಕೋರ್ಸ್ ಆಗಿ ಲೆಟ್ರ್ ಮಾಹಿತಿ ಬಂದರೆ ನಿಮಗೂ ಕೂಡ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನೀವು ನಿಮ್ಮ ಕಾಲೇಜುಗಳಲ್ಲಿ ಕೇಳ್ಕೊಬೋದು. ಫ್ರೆಂಡ್ಸ್, ಮುಂದೆ ಬರುವಂತಹ ಹೊಸ ಅಡ್ಮಿಷನ್ಗಳ ಅಪ್ಡೇಟ್ಗಳಿಗಾಗಿ ಮಾರ್ಚ್ 25ರಿಂದ ಲೈವಲ್ಲಿ ಬರ್ತಾ ಇದ್ದೇನೆ. ಸೊ ಲೈವಲ್ಲಿ ಬಂದು ಯಾರು SSLC PUC ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ಪ್ಯಾರಾಮೆಡಿಕಲ್ GNM ನರ್ಸಿಂಗ್ ಮಾಹಿತಿಯನ್ನು ಕೊಡ್ತೇನೆ. ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಚಾನೆಲ್ಸ್ ಹೊಸಬರಾಗಿದ್ದರೆ